style. ಅತಿ ವೇಗ ಸಾಯುವುದು ಬೇಗ ಅನ್ನೋ ಬೋರ್ಡ್ನ ಬಹುತೇಕ ಎಲ್ಲ ರಸ್ತೆಗಳಲ್ಲೂ ಹಾಕಿರ್ತಾರೆ. ಆದರೆ ಯಾರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇನ್ನು ಬಿಸಿ ರಕ್ತದ ಯುವಕರಿಗಂತೂ ಇದೊಂದು ಮುಖ್ಯ ವಿಚಾರವೇ ಅಲ್ಲ. ಇಂತಹವರಿಗೆ ಹೈವೇ ಕಾಣಿಸಿದ್ರೆ ಸಾಕು, ಟಾಪ್ ಗೇರ್ ಬೀಳತ್ತೆ, ಆಕ್ಸಿಲೇಟರ್ನ ಸ್ಪೀಡ್ ಬೆಳೆಯುತ್ತೆ. ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬೈಕ್ ಸಾಕ್ತಾ ಇದ್ರೆ ಅದೇ ಒಂದು ಕಿಕ್. ಆದರೆ ಹಾಗೆ ಹೋಗುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅನ್ನೇ, ಆಗ ಅವರಿಗೆ ಎದುರಾಗೋದು ಸಾಕ್ಷಾತ್ ಯಮ. ಹೀಗೆ ಕೆಲವೇ ವರ್ಷಗಳ ಅಂತರದಲ್ಲಿ ಯಮನ ಪಾದ ಸೇರಿದ ಕ್ರಿಕೆಟ್ ಹಾಗೂ ಸಿನಿಮಾ ರಂಗದ ಉದಯೋನ್ಮುಖ ಪ್ರತಿಭೆಗಳ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಅದು ಹೈದರಾಬಾದ್ನ ಔಟರ್ ರಿಂಗ್ ರೋಡ್, ನಿರ್ಜನ ರಸ್ತೆ. 20ರ ಆಸುಪಾಸಿನ ಹುಡುಗನೊಬ್ಬ 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬೈಕ್ ಓಡಿಸ್ತಿದ್ದ. ಅದು ಬೇರೆ 16 ಲಕ್ಷ ಸುರಿದುಕೊಂಡಿದ್ದ ಹೊಚ್ಚ ಹೊಸ ಬೈಕ್. ಹುಡುಗ ಸಿಕ್ಕಾಪಟ್ಟೆ ಜೋಶ್ನಲ್ಲಿದ್ದ. ಅದಕ್ಕೆ ತಕ್ಕಂತೆ ಕ್ಷಣ ಕ್ಷಣಕ್ಕೂ ಬೈಕ್ನ ವೇಗ ಬೆಳೀತಾನೆ ಇತ್ತು. ಬೈಕ್ ಗಾಳಿಯಲ್ಲಿ ತೇಲಿ ಹೋಗ್ತಾ ಇದೆ ಅಂತ ಅನಿಸಿ ಗಾಬರಿಯಾದ ಹುಡುಗ ಬ್ರೇಕ್ ಒತ್ತದ. ಆದ್ರೆ ಬೈಕ್ ಕಂಟ್ರೋಲ್ ದಾಟಿ ಹೋಗಿತ್ತು. ಬೈಕ್ ರೈಡ್ ಮಾಡ್ತಿದ್ದ ಅಯಾಜ್ಗೆ ಮುಂದೇನಾಗಬಹುದು ಅನ್ನೋ ಕಲ್ಪನೆಯೇ ಇರಲಿಲ್ಲ. ಇಷ್ಟಕ್ಕೂ ಈ ಅಯಾಜುದ್ದೀನ್ ಯಾರು ಗೊತ್ತಾ? ಭಾರತ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಮೊಹಮ್ಮದ್ ಅಜರುದ್ದೀನ್ ಮೊದಲ ಹೆಂಡತಿ ನೌರೀನ್ರ 2ನೇ ಮಗ. ಅಪ್ಪನಂತೆ ತಾನು ಕೂಡ ದೊಡ್ಡ ಕ್ರಿಕೆಟಿಗನಾಗಬೇಕು ಅನ್ನೋ ಕನಸು ಕಂಡಿದ್ದ ಅಯಾಜ್ ಕ್ರೀಸ್ನಲ್ಲಿ ನಿಂತ್ರೆ ಥೇಟ್ ಅಜರ್ ತರಾನೇ ಕಾಣಿಸ್ತಿದ್ದ. ಭಾರತ ತಂಡದ ಪರವಾಗಿ ಆಡಬೇಕು ಅನ್ನೋ ಕನಸು ಇಟ್ಕೊಂಡಿದ್ದ ಈತ ಅಂಡರ್ 14 ಹಾಗೂ ಅಂಡರ್ 16 ತಂಡಗಳ ಪರವಾಗಿ ಆಡಿದ್ದ. ಅನೇಕರು ಈತನನ್ನ ಅಜರ್ ಉತ್ತರಾಧಿಕಾರಿ ಅಂತಾನೆ ಹೇಳ್ತಿದ್ರು. ನೌರೀನ್ಗೆ ಅಜರ್ ಡಿವೋರ್ಸ್ ಕೊಟ್ಟು ನಟಿ ಸಂಗೀತಾ ಬಿಜ್ಲಾನಿಯನ್ನ ಮದುವೆಯಾದ ಮೇಲೆ ಅಯಾಜ್ ತಾಯಿ ದುಬೈಗೆ ಹೋಗಿ ನೆಲೆಸಿದ್ರು. ಮ್ಯಾಚ್ ಫಿಕ್ಸಿಂಗ್ ಹಗರಣದಲ್ಲಿ ಸಿಲುಕಿದ್ದ ಅಜರ್ ನಂತರ ಕ್ರಿಕೆಟ್ನಿಂದ ನಿವೃತ್ತನಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಮೊರಾದಾಬಾದ್ ಸಂಸದನಾಗಿದ್ದ. ಹೀಗಾಗಿ ಅಯಾಜ್ ಹೈದರಾಬಾದ್ನಲ್ಲಿರೋ ಅಜ್ಜಿ ತಾತನ ಜೊತೆ ಬೆಳೀತಿದ್ದ. ಇಷ್ಟಾದ್ರೂ ಅಯಾಜ್ಗೆ ಅಪ್ಪನನ್ನ ಕಂಡ್ರೆ ತುಂಬಾ ಇಷ್ಟ. ಅಪ್ಪ ಹೈದರಾಬಾದ್ಗೆ ಬಂದಾಗ ಈತ ರೆಕ್ಕೆ ಬಿಚ್ಚಿದ ಹಕ್ಕಿಯಂತಾಗ್ಬಿಡ್ತಿದ್ದ. ಆದ್ರೆ ಪೋಷಕರ ನಿಗಾ ಇಲ್ಲದ್ದರಿಂದಲೋ ಅಥವಾ ಕೆಟ್ಟ ಗೆಳೆಯರ ಸಹವಾಸವೋ ಅಯಾಜ್ ದಾರಿ ತಪ್ಪತೊಡಗದ. 10ನೇ ತರಗತಿಯಲ್ಲಿಯೇ ಡುಮ್ಕಿ ಹೊಡೆದಿದ್ದ ಈತನನ್ನ ಶತ ಪ್ರಯತ್ನ ಮಾಡಿ ಕಾಲೇಜು ಮೆಟ್ಟಿಲು ಹತ್ತಿಸಿದ್ದೂ ಆಯ್ತು. ಕಾಲೇಜ್ನ ಗಾಳಿ ಸೋಕ್ತಿದ್ದಂತೆ ಅಯಾಜ್ನ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡ್ತು. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ದ. ಕ್ಲಬ್ಬು ಪಬ್ಬು ಅಂತ ಸುತ್ತೋದಕ್ಕೆ ಆರಂಭಿಸಿದ. ಹೀಗಾಗಿ ಈತನಿಗೆ ಅಂಡರ್ 19 ತಂಡದಲ್ಲಿ ಸ್ಥಾನ ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಎಸ್ಬಿಐ ಪರವಾಗಿ ಎ ಡಿವಿಷನ್ ಲೀಗ್ನಲ್ಲಿ ಆಡ್ತಿದ್ದ ಅಯಾಜ್ ಹೈದರಾಬಾದ್ನ ಯೂಸುಫ್ಗೂಡದಲ್ಲಿರುವ ಸೇಂಟ್ ಮೇರೀಸ್ ಕಾಲೇಜ್ನಲ್ಲಿ ಬಿಕಾಂ ಸೆಕೆಂಡ್ ಇಯರ್ ಓದ್ತಾ ಇದ್ದ. ಹಾಗೇನೆ ಎಂಎನ್ ಜಯಸಿಂಹ ಅಕಾಡೆಮಿಯಲ್ಲಿ ಕ್ರಿಕೆಟ್ ತರಬೇತಿ ಪಡಿತಾ ಇದ್ದ. ಇವನನ್ನ ಯಾವತ್ತಾರೂ ಭಾರತ ತಂಡಕ್ಕೆ ಆಡುವಂತೆ ಮಾಡಬೇಕು ಅಂತ ಪಣ ತೊಟ್ಟಿದ್ದ ಅಜರ್ ಬಿಡುವಿದ್ದಾಗ್ಲೆಲ್ಲ ತಾನೇ ಮಗನಿಗೆ ಕ್ರಿಕೆಟ್ ಆಟದ ಸೂಕ್ಷ್ಮಗಳನ್ನ ಹೇಳ್ಕೊಡ್ತಿದ್ರು.
ಅಜರ್ ಪ್ರಯತ್ನದ ಹೊರತಾಗಿಯೂ ಅಯಾಜ್ ಕ್ರಿಕೆಟ್ನ ಸೂಕ್ಷ್ಮಗಳ ಕಲಿಕೆಯಲ್ಲಿ ಹಿಂದುಳಿದಿದ್ದ. ಇದಕ್ಕೆ ಮುಖ್ಯ ಕಾರಣ ಈತನಿಗೆ ಬೈಕ್ ರೇಸ್ನ ಹುಚ್ಚು ಹತ್ತಿದ್ದು. ಬೈಕ್ ಮೇಲಿನ ಮೋಹ ಬ್ಯಾಟ್ ಮತ್ತು ಬಾಲ್ನಿಂದ ಅಯಾಜ್ ದೂರವಿರುವಂತೆ ಮಾಡಿತು. ಬೈಕ್ಗಳ ಬಗ್ಗೆ ಕ್ರೇಜ್ ಬೆಳೆಸಿಕೊಂಡಿದ್ದ ಅಯಾಜ್ ಕೊನೆಗೆ ಇದೇ ಬೈಕ್ ರೇಸ್ ತನ್ನ ಜೀವಕ್ಕೆ ಮುಳುವಾಗಬಹುದು ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಅಯಾಜ್ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ ಅಜರ್ ಮಗನಿಗೆ ಹಬ್ಬಕ್ಕೆ ಅಂತ ಗಿಫ್ಟ್ ಒಂದನ್ನು ತಂದು ಕೊಟ್ಟಿದ್ರು. ಆದರೆ ಆ ಗಿಫ್ಟ್ ತನ್ನ ಮಗನನ್ನ ತನ್ನಿಂದ ದೂರ ಮಾಡುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಅದು ಹೇಗಾಯ್ತು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.